ಹೋಗಿ ಯೂಟರ್ನ್ ಮಾಡ್ಕೊಂಡು ಈ ದಾರಿಯಿಂದ ಬರಬೇಕು ನೋಡಿ. ಇಲ್ಲಿ ಒಂದು ಆ ಕಡೆ ಕೊಗೆಯಿಂದ ಹೋಗಿ ಆಚೆ ಬರಬೇಕಾಗುತ್ತೆ. ಈಗ ಆ ಕಡೆ ಬಂದು ಗಾಡಿ ಇದೆ. ಇವನ್ನ ಸಡನ್ ಹೋಗ್ಬಿಟ್ಟು ಆ ಗಾಡಿ ಹತ್ತಾನ, ಯಾಕಂದರೆ ನಾವು ಆ ಕಡೆ ಬೆಟ್ಟದ ಮೇಲೆ ಹೋಗ್ಬೇಕು. ಈಗ ನಾವು ಅಲ್ಲಿಂದ ಒಂದು 3.5-4 ಕಿಲೋಮೀಟ್ರ್ ಬಂದು ಈ ಜೀಪಲ್ಲಿ ಈಗ ನಾವು ಬಂದಿದ್ದೀವಿ. ಆ ಜೀಪಲ್ಲಿ ಕರ್ಕೊಂಡು ಜಸ್ಟ್ ಇಲ್ಲಿ ಬಿಟ್ಟಿದ್ದಾರೆ. ಇದರೊಳಗಡೆ ಬಂದು ಅನ್ನದಾನ ಹಾಕ್ತಿದ್ದಾರೆ. ಅದು ದುಡ್ಡು ಕೊಟ್ಟು ತಗೊಳ್ಳೋದು ಹೆಂಗೋ ಗೊತ್ತಿಲ್ಲ, ಬಟ್ ಇನ್ನೂ ನಾನು ಲಂಚ್ ಮಾಡಿಲ್ಲ. ಇಲ್ಲಿ ಕಾಣ್ತಿದೆಯಲ್ಲ ಮೇಲ್ಗಡೆ, ಇಲ್ಲಿ ನಾಮಕರ ಹಾಕಿದಾರಲ್ವ, ಅದ್ರ ಮೇಲ್ಗಡೆ ಬಂದು ಶಿವಂದು ಉದ್ಭುತವಾಗಿರಲಿ ಲಿಂಗ ಇರೋದಂತೆ. ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ಇಲ್ಲಿ ಒಂದಿದ್ದಾರೆ, ಇಲ್ಲಿ ಒಂದು ಹಸು. ಮತ್ತೆ ಈಗ ನಾವು ಬಂದಿರೋ ಒಂದು ಫಾರೆಸ್ಟ್ ಏರಿಯಾ. ಇಲ್ಲ, ಜೀಪಲ್ಲಿ ಬಂದ್ರೆ ಆಂಟಿ. ಫಾರೆಸ್ಟ್ ಏರಿಯಲ್ಲಿ ನೋಡಿ ಹೆಂಗಿದೆ ಪ್ಲೇಸಸ್. ಬಂದು ಜಾಸ್ತಿ ಹಸುಗಳಿದೆ ಇಲ್ಲಿ. ಹಸು ಬಂದು ಇದೇ ಥರನೇ ಇಲ್ಲೇ ಜಾಸ್ತಿ ಇದೆ ನೋಡಿ. ಅವರು US ಇಂದ ಬಂದಿದ್ದಾರೆ ವಿಡಿಯೋ ಮಾಡಕ್ಕಂಬಿಟ್ಟು. ಟ್ರಕ್ಕಿಂಗ್ ಎಲ್ಲ ಗೊತ್ತಾಗ ಅಲ್ಲಿ ನೋಡಿರಿ ಎಷ್ಟು ಹಸು ಇದೆ. ಇಲ್ಲಿ ಬಂದು ನಾವು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಒಳಗಡೆ ನಾವು ಪ್ರಾರಂಭಿಸೋಣ. ನೋಡಿ ಎಷ್ಟು ದೊಡ್ಡದು ಆಗಿದೆ. ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಒಳಗಡೆಗೆ. ಈಗ ಒಳಗಡೆ ನಾವು ರೀಚ್ ಆಗೋಣ, ಬಟ್ ಒಳಗಡೆ ಬಂದು ವೀಡಿಯೋ ಮಾಡೋಂಗಿದೆಯಲ್ಲ ಅಂತ ಗೊತ್ತಿಲ್ಲ. ಸತಿ ಕೇಳ್ಬಿಟ್ಬೇಕು, ನಾವು ಮಾಡೋಣ. ಇಲ್ಲಿ ನೋಡಿ ಈ ದೇವಸ್ಥಾನದಿಂದ ಏನೇನು ಸ್ಥಾಪನೆ ಆಗಿದೆ. ಮತ್ತು ಇಲ್ಲಿ ಮೇಲ್ಗಡೆ ಬೆಟ್ಟ ಹೇಳಿದ್ನಲ್ವಾ, ಆ ಮೇಲ್ಗಡೆ ತುದಿಯಲ್ಲಿ ಬಂದು ಥರ ಒಂದು ದೊಡ್ಡ ಚಿಕ್ಕದಾಗಿ ಕೊಳ ಒಂದಿದೆಯಂತ ಇದು. ಮತ್ತು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇಷ್ಟು ಇದು ಬಂದು ಇದ್ರ ಬೆಟ್ಟ ಮೇಲ್ಗಡೆ ಇದೆ ಅಂತ ಹೇಳಿದ್ದಾರೆ. ಈಗ ನಾವು ಬಂದು ಆ ಬೆಟ್ಟದ ಮೇಲ್ಗಡೆ ಹೋಗೋಣ. ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂದು. ಬಟ್ ಇಲ್ಲಿ ಕರೆಂಟ್ ಇಲ್ಲ, ಬಟ್ ಇನ್ನೂ ಇದು ದೇವಸ್ಥಾನ ಬಂದು ಕಟ್ತಾನೆ ಇದ್ದಾರೆ. ಮತ್ತು ಅಲ್ಲಿ ಬಂದು ಅನ್ನದಾನ ಹಾಕ್ತಿದ್ದಾರೆ. ಮಿಸ್ ಮಾಡಿದ್ರೆ ತುಂಬ ಜನ ಬಂದ್ರೆ ಅಲ್ಲಿ ಹೋಗಿ ಫಸ್ಟು ನಿಮ್ಮ ಲಂಚ್ನ ಮುಗಿಸ್ಕೊಳ್ಳಿ. ಈಗ ನಾವು ಹಂಗೆ ಬೆಟ್ಟದ ಮೇಲೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಲೊಕೇಶನ್ ಬಂದು ತುಂಬ ಚೆನ್ನಾಗಿದೆ, ಪ್ಲೇಸಸ್ ತುಂಬ ಚೆನ್ನಾಗಿದೆ. ಬಟ್ ಇದು ಬಂದಿರೋದು ಬಂದು ಫುಲ್ ಬಂದು ಫಾರೆಸ್ಟ್ ಏರಿಯಾ. ಈ ಫಾರೆಸ್ಟ್ ಏರಿಯಾದಲ್ಲಿ ಬಂದು ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ, ನಾವು ಬರಬೇಕಾದ್ರೆ ಅಲ್ಲಿ ಜೀಬ್ರಾನ ನೋಡಿದ್ರಿ. ಅದೊಂದು 7-8 ಜೀಬ್ರಾ ಬಂದು ಹಂಗೆ ಫುಲ್ ಮೇಯ್ತಾ ಇತ್ತು. ಹಸು ಎಲ್ಲ ಇದು ಹುಲ್ಲೆಲ್ಲ ತಿನ್ಕೊಂಡು ಚೆನ್ನಾಗಿದೆ. ಬಟ್ ಇದು ಒಂದು ಫುಲ್ ಫಾರೆಸ್ಟ್ ಏರಿಯಾ. ಬಟ್ ನೀವು ಬರಬೇಕಾದ್ರೆ ಒಂದು ಸತಿ ಇಲ್ಲಿಗೆ ಮಾರ್ನಿಂಗ್ 10:30 ಏನೋ ಓಪನ್ ಆಗುತ್ತೆ ದೇವಸ್ಥಾನ. ಬಂದು ಮಾರ್ನಿಂಗ್ 10:30ಇಂದ ಈವ್ನಿಂಗ್ 6 ಗಂಟೆ ಇರುತ್ತಂತೆ. ಮತ್ತು ಈಗ ಅಲ್ಲೊಂದು ಜೀಪ್ ಇದೆ. ಈಗ ಮ್ಯಾಕ್ಸಿಮಮ್ ಅಂದರೆ ಈಗ ನಾವು ಆ ಜೀಪಲ್ಲಿ ರಿಟರ್ನ್ ಹೋಗೋ ಥರ ನಾವು ಬರಬೇಕಾಗುತ್ತೆ. ಈಗ ಜೀಪ್ ಏನಾದ್ರು ನಾವು ಮಿಸ್ ಮಾಡ್ರೆ ಮತ್ತು ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ಅದಕ್ಕೆ. ಬಟ್ ಈಗ ನಾವು ಮತ್ತೆ ರಿಟರ್ನಲ್ಲಿ ಲಂಚ್ ಮಾಡ್ಕೊಂಡು ಮತ್ತೆ ಮೇಲೆ ವರ್ಷಕ್ಕೆ ಲೇಟ್ ಆಗುತ್ತೆ. ಒಂದು ಸತಿ ನಾವು ಮೇಲ್ಗಡೆ ಹೋಗಿ ಬೆಟ್ಟ ಹತ್ತಿ ರಿಟರ್ನ್ ಇಳಿದ್ಬಿಟ್ರೆ ಬಟ್ ಮನೆಗೆ ಹೋಗೋಕ್ಕೂ ಸ್ವಲ್ಪ ಈಸಿ ಇರುತ್ತಲ್ಲ ಅಂತೇಳಿ. ಯಾಕಂದ್ರೆ ಆಫ್ಟರ್ 6 ಆದರೆ ಫುಲ್ ಕತ್ತಲಾಗುತ್ತೆ. ಬಟ್ ರೋಡ್ ಬಂದು ತುಂಬ ರಿಸ್ಕಿ ಇದೆ. ಅದು ರೋಡ್ ಹೆಂಗೆ ಬಟ್ ಅವ್ರು ಅಷ್ಟು ರಿಸ್ಕಿಂದ ನಮ್ಮನ್ನ ಕರ್ಕೊಬಂದು. ತಿರುಪತಿ ಹೋದರೆ ಎಷ್ಟು ರಿಸ್ಕ್ ಇರುತ್ತೋ ಅದೇ ಥರ ಒಂದು 5% to 15% ರಿಸ್ಕ್ ಇದೆ ಬರೋದು. ಬಟ್ ಚೆನ್ನಾಗಿದೆ ಪ್ಲೇಸ್ ಬಂದು. ಅಲ್ಲಿಂದ ಅಷ್ಟು ನಡ್ಕೊಂಡು ಬಂದರೆ ನಡೆಯೋಕ್ಕಾಗ್ತಿಲ್ಲ. ಫುಲ್ ಆಯಾಸ ಆಗ್ತಿದೆ ಮತ್ತು ಬಾಯೆಲ್ಲ ಫುಲ್ ಒಣಗೋಗ್ತಿದೆ. ಇಲ್ಲಿಂದ ಮೇಲೆ ಹತ್ತಿ ಅಲ್ಲಿಗೆ ಹೋಗ್ಬೇಕು. ಹೋಗಿ ನೋಡೋಣ ಮೇಲ್ಗಡೆ ಹೆಂಗಿದೆ ಅಂದ್ಬಿಟ್ಟು.
How is for trekking for yours? It's kind of good. How is trekking? Yeah, trekking is very good. Just some sunny day, that's it. Okay. And airflow is very good, cool air at top. And water was there? No, Right now it's water not is not there. Okay. So you are from? Delhi. From Bangalore. We are Okay. from Bangalore. Bangalore. Okay then. Please mention us also in the vlog. Yeah. Okay, right. Okay. What's your blog name? Navin Traveler. Navin. Yes. Okay. Thank you. Good luck, wish you luck, bro. ಸೇಮ್ ಟು ಬ್ರೋ, ಥ್ಯಾಂಕ್ ಯು. ಹಾಂ ನೋಡಿ, ಅವರು ಬಂದು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ನನಗೆ ಗೊತ್ತಾಗಿಲ್ಲ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರು ನನಗೆ ನೋಡಿ ಲೈಕ್ ಮಾಡಿ ಇದು ಮಾಡ್ತಿರೋದು. ಬಟ್ ತುಂಬ ಚಾಲೆಂಜಿಂಗ್ ಇದೆ ನೋಡಿ. ಇಲ್ಲಿಂದ ಎಷ್ಟು ದೂರ ಗಂಟ ಬಂದಿದ್ದೀವಿ ನಾವು, ಅವ್ರಿಗೆ ಇಳಿದು ಹೋಗ್ತಿದ್ದಾರೆ. ಇಲ್ಲಿ ನೋಡಿ ಟಾಪ್ ವ್ಯೂ ಬಂದು ಎಷ್ಟು ಸಖತ್ತಾಗಿದೆ ಅಂದರೆ ಅಷ್ಟು. ಚಿಂದಿ ಚಿತ್ರಾನ್ನ, ಮೊಸರನ್ನ. ಓ ಮೈ ಗಾಡ್, ಅಲ್ಲಿ ನೋಡಿ ಎಷ್ಟು ಫುಲ್ಲು ಗ್ರೀನ್ ಆಗಿದೆ. ಅಲ್ಲಿ ಕಾಣ್ತಿದೆಯಲ್ವಾ, ಅದು ಒಂದು ನಾವು ಅನ್ನದಾನ ಹಾಕ್ತಾರಂತ ಹೇಳಿರೋ ಜಾಗ. ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಅಲ್ಲಿ ಬಂದು ಜೆಂಟ್ಸ್ ಬಾತ್ರೂಮ್, ಲೇಡೀಸ್ ಬಾತ್ರೂಮ್ ಅಲ್ಲಿದೆ. ಅಲ್ಲಿ ಹೋಗ್ತಿದೆ ನೋಡಿ ಗಾಡಿಯಲ್ಲಿ. ಅವರೆಲ್ಲ ಮೋಟರ್ ವ್ಲಾಗ್ ಮಾಡ್ತಾರಲ್ಲ, ಅವ್ರು ಹೋಗ್ತಾರೆ 4-5 ಜನ. ಬಟ್ ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ, ತುಂಬ ಜನ ಬಂದು ಸೇರ್ಕೊಬಿಟ್ಟಿದ್ರು. ಓಕೆ ನೋಡಿ ಹೆಂಗಿದೆ ಪ್ಲೇಸಸ್ ಬಂದು, ಅಷ್ಟು ಸೂಪರಾಗಿದೆ. ಬಟ್ ಮೇಲೆ ಬಂದು ಒಂದು ದೊಡ್ಡ ಕೊಳ ಒಂದಿದೆಯಂತೆ. ಆ ಕೊಳದಲ್ಲಿ ಬಂದು ನೀರೆಲ್ಲ ಫುಲ್ ಒಣಗೋಗಿದೆ ಅಂತ ಹೇಳಿದ್ರು. ಬಟ್ ಹೋಗಿ ನೋಡ್ರೆ ಗೊತ್ತಾಗುತ್ತೆ. ಬಟ್ ಮೇಲ್ಗಡೆ ಬಂದು ಪ್ಲೇಸಸ್ ಬಂದು ತುಂಬ ಚೆನ್ನಾಗಿದೆ, ಖಂಡಿತ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಆಲ್ರೆಡಿ ಈಗ 12 o'clock ಹತ್ತಿರ ಆಗ್ತಿದೆ. ಬಟ್ ಇಲ್ಲಿ ಜನ ಬರ್ತಿರ್ತಾರಂತ ಹೋಗ್ತಿರ್ತಾರಂತೆ. ಬಟ್ ಇನ್ನೂ ಬಂದು ಫೇಮಸ್ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ನನಗಂತೂ ಫುಲ್ಲು ಬಾಯೆಲ್ಲ ಫುಲ್ ಒಣಗೋಗ್ತಿದೆ. ವಾ ನೋಡಿ ಹೆಂಗಿದೆ ನೋಡಿ. ನಿಮಗೆ ಇನ್ನೊಂದು ಗೊತ್ತಾಗಬೇಕು ಏನಂದರೆ, ಓ ಮೈ ಗಾಡ್, ಇಲ್ಲಿದೆಯಲ್ಲ ಈ ಗಿಡ ಎಷ್ಟು ಜನಕ್ಕೆ ಗೊತ್ತಂತೇಳಿ ನಾನು ಕಮೆಂಟಲ್ಲಿ ಮಾಡಿ. ಈ ಗಿಡದಲ್ಲಿ ಬಂದು ಒಂದು ಪಿಂಕ್ ಕಲರ್ ಹಣ್ಣೊಂದು ಬರುತ್ತೆ. ಪಿಂಕ್ ಅಂದರೆ ಲೈಟ್ ರೆಡ್ಡಿಶ್ ಕಲರಲ್ಲಿ ಬರುತ್ತೆ. ಯಾವ ಕಡೆ ದಾರಿ, ಅವ್ರು ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಈ ಕಡೆ ಇದೆ ದಾರಿ. ಬಟ್ ಯಾರೋ ಬರೋಂಗಿದ್ರೆ ಮನೇಲಿ ಒಂದ್ಸತಿ ಇನ್ಫಾರ್ಮ್ ಮಾಡ್ಬಿಟ್ಟು ಬನ್ನಿ. ಒಬ್ಬನೇ ಅಂತೂ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಜಾಗ ಒಂದು ಸ್ವಲ್ಪ ಸರಿ ಇಲ್ಲ. ಬಟ್ ಎಲ್ಲರೂ ಒಳ್ಳೆಯವರಾಗಿದ್ದಾರೆ. ಬಟ್ ಇದ್ರೇನು ಇಲ್ಲಿ ನೋಡಿ ಹ್ಯಾರೋ ಮಾರ್ಕ್ ಹಾಕಿದ್ದಾರೆ, ಹಿಂಗೆ ಹೋಗಿ ಅಂತ ಹೇಳಿ. ಅವರು ನೋಡಿ ಒಬ್ಬರು ಟ್ರಾವೆಲ್ ಮಾಡ್ತಾಯಿದ್ದಾರೆ. ನಾವು ಹೋಗಿ ಅವ್ರ ಜೊತೆನೂ ರೀಚ್ ಆಗಬೇಕು. ಬಟ್ ಮಳೆ ಬಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ. ಬಟ್ ಮಳೆ ಇಲ್ಲದೆ ನಮಗೊಂದು ಸ್ವಲ್ಪ ತೊಂದರೆ. ಸಿಕ್ಕಾಪಟ್ಟೆ ಬಿಸಿಲು, ನಡೆಯೋಕ್ಕಾಗ್ತಿಲ್ಲ. ಎಷ್ಟು ನೀರು ಕುಡಿದ್ರೂ ಬಾಯಿ ಬಂದು ಬೇಗನೆ ಒಣಗೋಗ್ತಾಯಿದೆ. ಓಕೆ, ನಾನು ನಿಮಗೆ ಗಿಡ ಬಗ್ಗೆ ಹೇಳಿದ್ನಲ್ವಾ, ಅದು ಗಿಡ ಬಂದು ಒಳಗಡೆ ಹಣ್ಣು ಬಂದು ಮೇಲೆ ಲೈಟ್ ಮುಳ್ಳಾಗಿರುತ್ತೆ. ಒಳಗಡೆ ತಿಂದರೆ ಅಷ್ಟು ಫುಲ್ ಟೇಸ್ಟ್ ಇರುತ್ತೆ. ನನಗೆ ಗೊತ್ತಾಗಿ ನಾನು ಒಂದು 2-3 ಸತಿ ನಮ್ಮ ಅಲ್ಲಿ ಕಡೆ ತಿಂದಿದ್ದೀನಿ, ಮಿಸ್ ಮಾಡಿಲ್ಲದೆ. ನೀವು ಅದನ್ನೆಲ್ಲ ತಿಂದಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಬಟ್ ನಿಜ ಹೇಳ್ಬೇಕಂದ್ರೆ ನನಗೆ ಗೊತ್ತಾಗಿ ನಂಬರ್ 1 ಟ್ರಕ್ಕಿಂಗ್ ಇದು. ಕಾಲು ಫುಲ್ ಜಾರ್ತಾ ಇದೆ, ನಿಜ ಆಗ್ತಾನೇ ಇಲ್ಲ. ಇಲ್ಲಿ ನೋಡಿ ನಾನು ಹತ್ತು ಬಂದಿರೋ ಜಾಗ ಇದು, ಹೆಂಗೆ ಹತ್ತು ಬಂದಿದ್ದೀನಿ ಅಂದ್ಬಿಟ್ಟು ನೋಡಿದ್ರೆ ಎಷ್ಟು ಸಖತ್ತಾಗಿದೆ. ನಿಜ ಹೇಳ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಒಂದು ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್. ಮತ್ತು ಅದು ಇಲ್ಲದೆ ಒಂದು ಸತಿ ನೀವು ಬಂದು ವಿಸಿಟ್ ಮಾಡಬೇಕಂದ್ರೆ ಖಂಡಿತ ಇಲ್ಲೊಂದು ಸತಿ ಬಂದು ವಿಸಿಟ್ ಮಾಡ್ಬೋದು. ಬಟ್ ನೋಡಿ, ಈಗ ನಾವು ಅಷ್ಟು ದೂರ ಹತ್ತು ಬಂದಿದ್ದೀವಿ. ಮತ್ತು ಈಗ ನಾವು ಇದ್ರ ಮೇಲ್ಗಡೆ ಹತ್ತಬೇಕು. ಇಲ್ಲಿ ಮೇಲೆ ಹತ್ತೋದ್ರೆ ಅಲ್ಲೊಂದು ದೇವಸ್ಥಾನ ಇದೆಯಂತೆ, ಅದನ್ನು ನೋಡಬೇಕು.
ನೋಡಿ ನನಗೆ ಹಿಂದ್ಗಡೆ ನೋಡಿ ಹೆಂಗಿದೆ ಪ್ಲೇಸಸ್ ಬಂದು ನೋಡಿ, ಅಲ್ಲಿ ಹಿಂದ್ಗಡೆ ನೋಡಿ ಹೆಂಗೆ ಸಕ್ಕದಾಗಿದೆ ಅಂದ್ಬಿಟ್ಟು, ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ ಬಂದು. ಏನಂದರೆ ತುಂಬ ಬಿಸಿಲಿದೆ, ಬಟ್ ಆ ಬಿಸಿಲಿಂದ ನಮ್ಮ ಕೈಗೆ ನಡೆಯೋಕ್ಕಾಗ್ತಿಲ್ಲ, ತುಂಬ ಟಯರ್ಡ್ ಇದೆ. ಬಟ್ ಈ ಕಡೆ ನೀವು ಬರ್ಬೇಕಾದ್ರೆ ಖಂಡಿತ ಮನೇಲಿ ಒಂದು ಸತಿ ಹೇಳ್ಬಿಟ್ಟು ಬನ್ನಿ, ಯಾಕಂತಂದರೆ ನಿಮಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ. ಬಟ್ ನೀವು ಇಲ್ಲಿ ಬಂದು ಏನೋ ಒಂದು ತೊಂದರೆ ಆಗಿ ಹೆಚ್ಚು ಕಡಿಮೆ ಏನೋ ಒಂದು ಆದರೆ, ಬಟ್ ಅದು ಮನೇಲಿರೋರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಮಿಸ್ ಮಾಡಿಲ್ಲದೆ ಮನೆಯಲ್ಲಿಂದ ಬರ್ಬೇಕಾದ್ರೆ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬಿಟ್ಟು ಬನ್ನಿ. ನಿಮ್ಮ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ತಂದೆ ಇರೋ ತಾಯಿ, ಫ್ರೆಂಡ್ಸ್, ಮಾವ, ರಿಲೇಟಿವ್ ಯಾರಾಗಿದ್ರೂ ಪರವಾಗಿಲ್ಲ, ಅವ್ರನ್ನ ಒಂದು ಸತಿ ಕರ್ಕೊಂಬನ್ನಿ ನಿಮ್ಮ ಜೊತೆಗೆ. ಯಾಕಂದ್ರೆ ನೀವು ಏನೋ ಬ್ಲಾಗ್ ಮಾಡ್ತಾಯಿದ್ದೀನಿ, ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಕಷ್ಟ ಅವ್ರಿಗೆ ಗೊತ್ತಾಗಲಿ, ಮತ್ತು ಅವ್ರು ಬಂದು ನಿಮ್ಗೊಂದು ಸ್ವಲ್ಪ ಬ್ಯಾಕ್ ಬೋನ್ ಆಗಿದೆ ಸಪೋರ್ಟ್ ಮಾಡಲಿ. ಮಿಸ್ ಮಾಡಿಲ್ಲದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಿರೋದು ನಿಮ್ಗೋಸ್ಕರ, ಮತ್ತು ನಮ್ಮ ಅಡ್ವೆಂಚರ್ ಬಂದು ಇನ್ನೂ ಎಕ್ಸೈಟ್ಮೆಂಟ್ ಆಗಿರೋದ್ರಿಂದ ನಾವು ಮಾಡ್ತಾಯಿದ್ದೀವಿ. ನೀವೇನಾದ್ರು ಮಾಡಬೇಕಂದ್ರೆ ಇದ್ರ ಫುಲ್ ವೀಡಿಯೋ ಬಂದು ನಾನು ನಿಮಗೆ ಹೆಂಗೆ ಹೋಗ್ಬೇಕಂತ ನಾನು ಚಾನಲ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಇದು ಬಂದರೆ ನಿಮಗೆ ಪಾರ್ಟ್ 2 ಬರ್ಬೋದು ಅಂದ್ಕೊತೀನಿ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇನ್ನೂ ವೀಡಿಯೋ ಮಾಡ್ತಾಯಿದ್ದೀವಿ. ಅದೇನಾವುದು 1 ಅವರ್ ಮೇಲೆ ಬಂದರೆ ಅದು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಬರುತ್ತೆ. ಇಲ್ಲ ಅಂತಂದರೆ ನಮಗೆ ಇದರಲ್ಲೇ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತಂತ ಅಷ್ಟು ಗೊತ್ತಿಲ್ಲ ನನಗೆ. ಬಟ್ ಮಿಸ್ ಮಾಡಿಲ್ಲ, ನವೀನ್ ಟ್ರಾವೆಲ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾವು ಇನ್ನೂ ಇದೇ ಥರ ನಿಮಗೆ ಥ್ರಿಲ್ ಆಗಿರೋದು, ಅಡ್ವೆಂಚರ್ ಆಗಿರೋದು ವೀಡಿಯೋಸ್ ಬಂದು ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಬಂದು ಮಾಡಿಬಿಡಿ. ಮತ್ತು ನಮ್ಮ ವೀಡಿಯೋ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಹೇಳಿ, ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀರಾ, ಅದು ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ಲ ಅಂತ ನಮಗೇನು ಗೊತ್ತಾಗ್ತಿಲ್ಲ. ಬಟ್ ಅದರಿಂದ ನಾವು ಟ್ರೈ ಮಾಡಿ ನಿಮ್ಗೆ ಆಗ್ತಾಯಿದ್ದೀವಿ. ಅದೇನೋ ಒಂದು ನೋಡಿ ನಮಗೆ ಕಮೆಂಟಲ್ಲಿ ಹೇಳಿ. ಬಟ್ ನಿಮ್ಮ ಮನೆ ಹತ್ರ ಇಲ್ಲ ನಿಮ್ಮ ಊರ ಕಡೆ ಏನಾವುದು ಈ ಥರ ಒಂದು ಟೆಂಪಲ್ ಇದೆ, ತುಂಬ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಮತ್ತು ಚಾಲೆಂಜಿಂಗ್ ಇದೆ, ಅಡ್ವೆಂಚರ್ ಆಗಿದೆ ಅಂತಂದರೆ ಅದು ನಮ್ಗೆ ಕಮೆಂಟಲ್ಲಿ ಹೇಳಿ, ನಾವು ಮಾಡೋಕ್ಕೆ ಅದನ್ನ ಟ್ರೈ ಮಾಡ್ತೀವಿ ನಿಮಗೋಸ್ಕರ. ಬಟ್ ಮನೇಲಿ ಬಂದು ತುಂಬ ಜನ ಕೂತ್ಕೊಂಡಿರ್ತಾರೆ ವಯಸ್ಸಾಗಿರೋರು, ಅವ್ರ ಕೈಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹೆಂಗೆ ಹೋಗ್ಬೇಕಂತ ಗೊತ್ತಿರೋಲ್ಲ. ಬಟ್ ನಾವು ಟ್ರಾವೆಲ್ ಮಾಡಿ ಅವ್ರಿಗೊಂದು ಸ್ವಲ್ಪ ಸಂತೋಷ ತೆಗೆದು ಮಾಡೋಣ. ಯಾಕಂದರೆ ನಾನು ಮಾಡ್ತಿರೋ ಎಲ್ಲ ವೀಡಿಯೋಸ್ ನೋಡ್ಬೋದು ನೀವು. ಈಗ ನಾನು ಹೋಗಿರೋ ಪರ್ವತಮಲೆ, ಸಿದ್ಧರಬೆಟ್ಟ, ಶಿವಗಂಗೆ ಮತ್ತು ವೆಲ್ಲಂಗಿರಿ, ಈಗ ಬಂದಿರುವ ಕೈಲಾಸಗಿರಿ, ಇದೆಲ್ಲ ಬಂದು ನಮ್ಮಂಥಷ್ಟೊತ್ತಿಗೆ ಬಂದು ತುಂಬ ಚಾಲೆಂಜಿಂಗ್. ಯಾಕಂದರೆ ನಾವು ಕೆಲಸನೂ ಮಾಡಬೇಕು, ಅದೇ ಥರನೇ ನಮಗೆ ಕೆಲಸದಲ್ಲಿ ಬಂದು ಯಾವ ಟೈಮ್ ರಜಾ ಕೊಡ್ತಾರೆ ಆ ಟೈಮಲ್ಲಿ ನಾವು ಬಂದಿದ್ದು ಟ್ರಕ್ಕಿಂಗ್ ಮಾಡಬೇಕು. ಬಟ್ ನನಗೆ ಗೊತ್ತಾಗಿ ಇದೆರಡೂ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ನಾವಂತೂ ಒಂದು ಸ್ವಲ್ಪ ಇನ್ನೂ ಜಾಸ್ತಿನೇ ಕಷ್ಟ ಬಿಟ್ಟು ಇದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಏನಂದರೆ ನಮಗೂ ಏನೋ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಂತೇಳಿ, ಅಚೀವ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಸುಮ್ಮನೆ ಕೂತ್ಕೋಬೇಡ್ದಲ್ವ, ಏನೋ ಒಂದು ಟ್ರೈ ಮಾಡ್ತಾನೆ ಇರಬೇಕು, ಕಷ್ಟ ಬೀಳಬೇಕು, ಕಷ್ಟ ಬಿದ್ದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಕಷ್ಟ ಬೀಳ್ತಾ ಇದ್ದೀವಿ, ಅದನ್ನು ಎಷ್ಟು ತಿಂಗಳಾಗುತ್ತೋ ಎಷ್ಟು ವರ್ಷಗಳು ಫಲ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾವು ಮಾಡೋ ಕೆಲಸ ಬಂದು ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದಿನ ಅಲ್ಲದೆ ಒಂದಿನ ನಾವು ಮಾಡಿರೋ ಕೆಲಸಕ್ಕೆ ಖಂಡಿತ ಫಲ ಸಿಗುತ್ತೆ. ಅದೇ ಥರನೇ ಈಗ ನಾವು ಬಂದು ಟಾಪ್ಗೆ ರೀಚ್ ಆಗಿದ್ದೀವಿ. ಹೋಗಿ ನೋಡೋಣ ಅಲ್ಲಿ ಹೆಂಗಿದೆ ಏನ್ಬಿಟ್ಟು. ಇಲ್ಲಿ ನೋಡ್ರಿ ನೀವು, ಅಷ್ಟು ದೊಡ್ಡ ಬಂಡೆಕಲ್ಲಿದೆ. ಈ ದೊಡ್ಡ ಬಂಡೆಕಲ್ಲು ಮೇಲ್ಗಡೆ ಹೆಂಗೆ ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಿರ್ತಾರೆ ದೇವ್ಬಿಟ್ಟು. ಬಟ್ ಅದು ಎಷ್ಟೊಂದು ಟ್ರೈ ಮಾಡಿದೆ, ಹೊಗೆ ಒಳಗಡೆ ಇರೋದು ದೇವ್ರನ್ನ ಬಂದು ನಿಮ್ಮ ಕೈಗೆ ನನ್ನ ಕೈಗೆ ತೋರ್ಸೋಕ್ಕೆ ಆಗಲಿಲ್ಲ. ಬಟ್ ಇಲ್ಲೊಂದು ಆಂಟಿ ಒಬ್ರು ಇದ್ದಾರೆ, ಅವ್ರನ್ನ ಕೇಳಿದೆ ನಾನು, ನನಗೆ ದೇವಸ್ಥಾನ ಬಗ್ಗೆ ಫುಲ್ ಹಿಸ್ಟ್ರಿ ಹೇಳಿ ಅಂತೇಳಿ. ಅವರು ಹೇಳಿದ್ರು, ಖಂಡಿತ ಮಗ ನಾನು ನಿನ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರನ್ನ ಕೇಳಿ ನಾನು ನಿಮಗೆ ಇದ್ರದ್ದು ಫುಲ್ ವೀಡಿಯೋ ನಾನು ನಿಮಗೆ ದೇವಸ್ಥಾನ ಹಿಂಗೆ ಏನು ಅಂತೇಳಿ ಖಂಡಿತ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಿಮಗೆ. ನೋಡಿ ಇಲ್ಲಿ ಕಲ್ಲು ಮೇಲೆ ಕಲ್ಲು ಏನಕ್ಕೆ ಇಟ್ಟಿರೋದಂದರೆ ಅವ್ರೇನಾದ್ರು ಮಕ್ಕಳಾಗಿರಲ್ಲ, ಬಟ್ ಅವ್ರೇನಾದ್ರು ಮನೆ ಕಟ್ಟಬೇಕು, ಕಷ್ಟ ಇರುತ್ತೆ. ಬಟ್ ಅದೇನೋ ಒಂದು ಬೇಡ್ಕೊಂಡು ಬಂದು ಈ ಥರ ಕಲ್ಲಿಕ್ಕಿರ್ತಾರೆ. ಬಟ್ ಅದು ಕೆಲವು ಜನಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಇದೇ ನಾವು ನೋಡೋಕ್ಕೆ ಬಂದಿರೋ ದೇವರು ಬಂದು ಒಳಗಡೆ ಇದೆ, ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ಇಲ್ಲಿ ನಂದಿ ದೇವಸ್ಥಾನ ಇದೆ, ಮತ್ತು ಇಲ್ಲಿಬ್ಬರು ಭೈರವರಿದ್ದಾರೆ, ಕಾಲಭೈರವ ಅವರು ಬಂದು. ಬಟ್ ಓಕೆ, ಇಲ್ಲಿ ನೋಡಬೇಕಾದ್ರೆ ಟಾಪ್ ಬಂದು ಸೂಪರಾಗಿದೆ, ಚೆನ್ನಾಗಿದೆ. ಬಟ್ ಇಲ್ಲೊಂದು ಚಿಕ್ಕ ಕೊಳ ಇದೆಯಲ್ವಾ, ಇದ್ರಲ್ಲಿ ಬಂದು ನೀರು ಮಾತ್ರ ಇಲ್ಲ.
ಬಟ್ ಇನ್ನು ಆ ಕಡೆಗೆ ಡೌನಲ್ಲಿ ಇದೆ ಅನ್ಕೊತೀನಿ. ಬಟ್ ಜನ ಯಾರೂ ಇಲ್ಲ. ಬಟ್ ಸುಮ್ಮನೆ ಈ ಥರ ಗೊತ್ತಿರೋ ಜಾಗದಲ್ಲಿ ನಾವು ಬಂದು ತುಂಬ ರಿಸ್ಕೆಲ್ಲ ತೊಗೋಬಾರ್ದು. ಈಗ ಫ್ರಾನ್ಸಿಂದ ಒಂದು 2 ಜನ ನೋಡಿದ್ದೆ, ನೀವು ನೋಡಿರ್ಬೋದು. ನಮ್ಮ ಮೇಲೆ ಹತ್ತು ಬರ್ಬೇಕಾದ್ರೆ 2 ಹುಡುಗಿರು ಕೆಳಗೆ ಹೋಗ್ತಿದ್ರಲ್ವ, ಅವ್ರು ಬಂದು ಫ್ರಾನ್ಸ್ ಅಂತೆ. ಪ್ಲೇಸಸ್ ತುಂಬ ಚೆನ್ನಾಗಿದೆ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅವರು. ಬಟ್ ಅವ್ರನ್ನ ಕೇಳಬೇಕಾದ್ರೆ ಅವರು ಟ್ರಕ್ಕಿಂಗ್ ಎಲ್ಲ ತುಂಬ ಕಡೆಯಿಂದ ಮಾಡ್ತಾ ಇದ್ದಾರಂತೆ. ಬಟ್ ಅದಕ್ಕೆ ಅಂತೇಳಿ ಇಲ್ಲಿಗೂ ನಾವು ಬಂದಿದ್ದೀವಿ. ಮತ್ತೀಗ ಅವರು ಬೇರೆ ಕಡೆ ಎಲ್ಲೋ ಟ್ರಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಎಲ್ಲಂತ ಗೊತ್ತಿಲ್ಲ. ಬಟ್ ಏನಾದರೂ ಗೊತ್ತಾದರೆ ನಾವು ಕೆಳಗಡೆ ಹೋಗಿ ಅವ್ರ ಹತ್ರ ಮತ್ತೊಮ್ಮೆ ಮಾತಾಡ್ಸೋಣ. ಮತ್ತು ಅವರು ಹೇಳಿದ್ನಲ್ವ, ಆಂಟಿ ಒಬ್ರು ಇದ್ದಾರೆ, ಅವ್ರು ಬಂದು ನಮಗೆ ಇದ್ರದ್ದು ಫುಲ್ಲು ಕೈಲಾಸಗಿರಿದು ಒಂದು ಹಿಸ್ಟ್ರಿ ಹೇಳ್ತಾರಂತೇಳಿ ಅವ್ರನ್ನ ಹೋಗಿ ಕೇಳೋಣ. ನಾವು ಕೇಳ್ಬಿಟ್ಟು ಮತ್ತೊಮ್ಮೆ ನಿಮಗೋಸ್ಕರ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾವು ಹಾಕೋ ಒಂದೊಂದು ವೀಡಿಯೋಗೂ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾನೆ ಇರುತ್ತೆ. ಮಿಸ್ ಮಾಡಿಲ್ದೆ ಮಾಡಿ. ಮತ್ತು ನಿಮಗೆ ಎವ್ರಿ ಸಂಡೇ ಇಲ್ಲಾಂದರೆ 1 ವೀಕ್ ಬಿಟ್ಟು 1 ವೀಕ್ ನಿಮಗೆ ಈವ್ನಿಂಗ್ 7 o'clockಗೆ ನಿಮಗೆ ವೀಡಿಯೋ ಬರ್ತಾನೆ ಇರುತ್ತೆ. ಮಿಸ್ ಮಾಡಿಲ್ದೆ ಸಬ್ಸ್ಕ್ರೈಬ್ ಮಾಡಿಬಿಡಿ ನಮಗೋಸ್ಕರ. ನಿಮಗೆ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ. ಹೇಳಿ ಅಣ್ಣ. 2015 ಅಂದರೆ 1700 ವರ್ಷ ದೇವಸ್ಥಾನ ಆಯಿತು. 2015 ಈ ಥರ ಇತ್ತು, ಚಿಕ್ಕದಾಗೆ. ಇದು ಊರಂತೆ, ಅಂಬೋಜಿದುರ್ಗ ಅಂದರೆ ಊರು. ಆವಾಗ ಇದು ಕಿತ್ತಾಕ್ತಾ ಇದ್ರು, ನದಿ ಹುಡ್ಕೋರು. ಇದು ಮೇಲ್ಗಡೆ ಶಿವನ ದೇವಸ್ಥಾನ ಇದೆ. ಇದು ಎಣ್ಣೆ ಕಣಜ, ಸೀತಾಮಾತೆ ದೀಪ ಅಣಿಸಿರೋದು ಎಣ್ಣೆ ಕಣಜ ಅಂತಾರೆ. ನನ್ನ ಕಣಸಲ್ಲಿ ಬಂದಿರೋದು ಫೋಟೋ ಇದು. ಇಷ್ಟು ಜನ ಬಂದಾಗ ಇದರಲ್ಲಿ ಇಬ್ಬರಿದ್ರು ನದಿ ಹುಡ್ಕೋರು ಕಿತ್ತಾಕಕ್ಕ. ಆವಾಗ ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಶನಿವಾರ ನೀರಿದ್ರೆ ಒಂದು 2 ವೀಲರ್ ಬರೋಂಗೆ ದಾರ ಮಾಡ್ತೀವಂತ. ಆವಾಗ ದೇವ್ರನ್ನೆಲ್ಲ ಇದು ಮಾಡಿ ನೆಕ್ಸ್ಟ್ ಶನಿವಾರ ಬಂದು ನೋಡಿದ್ರೆ 5 ಗಂಟೆಗೆ ಮೇಲೆ ನೀರಿತ್ತು. ಆವಾಗ ಭಕ್ತಾರನ್ನೆಲ್ಲ ಫೋಟೋ ತಗೊಂಡು ಇವಾಗ ಹಳೆಯದು ಉಳಿಸ್ತಾ ಇದೆ. ಇದು ಗೌರ್ಮೆಂಟು ಅದು ಇದು ನೋಡಿ ಸಪೋರ್ಟ್ ಮಾಡಿದ್ರೆ ಹಳೆಯದು ಉಳಿಸೋಂಗೆ ಆಗುತ್ತೆ. ಯಾಕಂದರೆ ಇವಾಗ ಇನ್ನು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಈ ಬಲ ಕೊಡೋಕ್ಕಾಗಲ್ಲ. ಯಾವ ಕಾಲದಲ್ಲೂ ಮಾಡಿರೋ ದೇವಸ್ಥಾನ ಉಳಿಸ್ತಾ ಇದೆ. ಭಕ್ತಾರನಿಂದ ಸಪೋರ್ಟ್ ತಗೊಂಡು ಏನು. ಈಗ ಇಲ್ಲಿರೋರು ಲೋಕಲ್ ಅವರು MLA ಆ ಥರ ಕೌನ್ಸಿಲರ್ ಇರ್ತಾರೆ, ಅವರು ಒಂದು ಏನು ಹೆಲ್ಪ್ ಮಾಡ್ತಿಲ್ವಾ? ಭಕ್ತಾದ್ರಿಗೆ ಇಲ್ಲಿ ಬಂದವರು ಸಪೋರ್ಟ್ ಮಾಡ್ತಾರೆ. ಸರಿ ಅಣ್ಣ. ದೇವಸ್ಥಾನದ ಬಗ್ಗೆ ವಿಶೇಷಗಳು ಹೇಳಿ ಆಂಟಿ. ಮತ್ತೆ ನನ್ನ ಹೆಸರು ನೇತ್ರಾವತಿ ಅಂತ. ಇದು ಅಂಬಾಜಿದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು, ಇದು ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಕೊಂಡು, ಮತ್ತೆ ಅಂಬೋಜಿರಾವ್ ಅಂತ ರಾಜರು ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಲೆ ಮತ್ತೆ ಅಂಬೋಜೀಶ್ವರ ಅಂತ ಒಂದು ಶಿವಲಿಂಗನ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಂಗಾದ್ಮೇಲೆ ಮೇಲೆ ಒಂದು ಪುರಾತನ ಎಣ್ಣೆ ಕಣಜ ಅಂತ ಇದೆ. ಅದನ್ನ ರಾಮ ಸೀತೆ ವನವಾಸ ಬಂದಾಗ 14 ವರ್ಷದ ವನವಾಸದಲ್ಲಿ ರಾಮ ಸೀತೆ ಇದು ಒಂದು ಜಾಗ. ಆ ಟೈಮಲ್ಲಿ ಅವರು ವನವಾಸಕ್ಕೆ ಬಂದಾಗ ಅವರು ಆ ನೀರಲ್ಲಿ ದೀಪ ಹಚ್ಚಿದ್ರಂತೆ. ನೀರಲ್ಲಿ ಮೇಲ್ಗಡೆ ಕೊಳದಲ್ಲಿ ಇದೆಯಲ್ಲ ಎಣ್ಣೆ ಕಣಜ ಅಂತ, ಅವರು ದೀಪ ಹಚ್ಚಾದ್ಮೇಲೆ ಅದು ಒಂದ್ ದಿವಸ ಎಲ್ಲ ದೀಪ ಉರಿದಿದ್ದಕ್ಕೆ ಇದರಲ್ಲಿ ಎಣ್ಣೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟಿತ್ತು. ಅದೇ ಪುರಾತನ ಎಣ್ಣೆ ಕಣಜ ಅಂತ ಒಂದು ಹೆಸರು ಬಂದಿದೆ ಅದಕ್ಕೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ನೀರು ತಗೊಂಡೋಗಿ ಸ್ವಲ್ಪ ಕುಡಿದು ಮತ್ತೆ ಮನೆಗೆ ಸ್ವಲ್ಪ ತಗೊಂಡೋದ್ರೆ ಏನಾದರೂ ಕಾಯಿಲೆ ಇದ್ದು ಒಂದು ವಾರಾನ್ಗಟ್ಲೆ ಮಲಗಿರ್ತಾರಲ್ಲ, ಆ ಥರದವ್ರು ಕುಡಿದು ಸ್ವಲ್ಪ ತಲೆಗೆ ಸ್ನಾನ ಮಾಡಿದ್ರೆ ಕ್ಲಿಯರ್ ಆಗಿದೆ. ಮಗು ಇಲ್ದವ್ರಿಗೆ ಮಗು ಆಗಿದೆ, ಮತ್ತು ಮದುವೆ ಇಲ್ದವ್ರಿಗೆ ಮದುವೆ ಸಕ್ಸಸ್ ಆಗಿದೆ. ಏನೇ ಹೆಲ್ತ್ ವೀಕ್ ಇರಲಿ ಮತ್ತು ಏನೇ ಪ್ರಾಬ್ಲಮ್ ಇರಲಿ ಆ ನೀರಿಂದ ಕ್ಲಿಯರ್ ಆಗುತ್ತೆ ಅಂತ ಈ ಸುತ್ತಮುತ್ತ ಗ್ರಾಮಸ್ಥರದ ಒಂದು ಪದ್ಧತಿ. ಮತ್ತು ಆ ನೀರೇ ಕೂಡ ಈ ದಾರಿ ಆಗೋಕ್ಕೆ ಕಾರಣ. ಇದು ಬಂದು ಕಾಡು ಒಳಗಡೆ ಇರೋದಲ್ವಾ ಆಂಟಿ ಒಂದು? ಮತ್ತೆ ಅಲ್ಲಿ ನಾವು ಮೇನ್ ಇಟ್ಟ ದೇವಸ್ಥಾನ ನೋಡಿದ್ರಲ್ಲ ಕೊಗೆ ಒಳಗಡೆ, ಅದ್ರದ್ದು ದೇವಸ್ಥಾನ ಬಂದು ಅದು ಸರ್ ಅದು ರೀಸೆಂಟ್ ಆಗಿ ಆಗಿರೋದು. ರೀಸೆಂಟ್ ಆಗಿ ನಾವು ಜನರ ಕೈಯಿಂದ ಮಾಡಿರೋದು. ಇದು ದೇವತೆಗಳು ಆಗಿನ ಕಾಲದಲ್ಲಿ ಮಾಡಿರೋದು. ಇದು ಇತಿಹಾಸ 1700 ವರ್ಷ ಇತಿಹಾಸ ಇದೆ. ಹಂಗಾಗಿ ಇಲ್ಲಿ ಭೀಮ್ ನೆಜ್ಜೆ ಕೂಡ ಇದೆ. ಅಷ್ಟು ವರ್ಷದಿಂದ ಇದೆಯಲ್ಲ, ಭೀಮ ಬಕಾಸುರನ ಓಡಿಸ್ಕೊಂಡು ಹೋಗಿರೋಂಥ ಭೀಮ್ ನೆಜ್ಜೆ ಕೂಡ ಇದೆ ಮೇಲೆ. ಹಂಗಾಗಿ ಕೆಳಗಡೆ ಬಂದು ಮತ್ತೆ ಇದು ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ ಹೇಳಿ ಅದು ದೇವಸ್ಥಾನ ಬಂದು ಈಗ ನೀವು ಹೊಸದಾಗಿ ಕಟ್ಸಿರೋದು? ಹೊಸದಾಗಿಲ್ಲ ಸರ್, ಅದನ್ನು ಹಳೇದೆ. ನಾನು ಹೇಳಿದ್ನಲ್ಲ ಕೋಟೆ ಎಲ್ಲ ಕಟ್ಟಿದ್ರು, ಅವ್ರು ಪ್ರತಿಷ್ಠಾಪನೆ ಮಾಡಿರೋದು ಅಂತ. ಹಂಗಾಗಿದ್ದಾಗ ಇವರು ನಾರಾಯಣ ಸ್ವಾಮಿ ಅನ್ನೋರಿಗೆ ಕನ್ಸಲ್ ಬಂದಿರೋದು. ಅವ್ರಿಗೆ ಕನ್ಸಲ್ ಬರೋಕ್ ಕಾರಣ ಏನು ಅಂದ್ರೆ, ಈ ನಾರಾಯಣ ಸ್ವಾಮಿ ಅವ್ರ ವಂಶಸ್ಥರು ಕೋಟೆ ಕಾವಲ್ಗಾರರಾಗಿದ್ರಂತೆ. ಅವ್ರ ಊರ ಹೆಸರೇ ಕಾವಲ್ಗಾನಹಳ್ಳಿ ಅಂತ.
ಹಂಗಾಗಿ ಇವ್ರಿಗೆ ಕನ್ಸಲ್ ಬಂದಾದ್ಮೇಲೆ ಅವ್ರು 1 ವರ್ಷ ಮನೆಗೆ ಹೋಗಲಿಲ್ಲ. ಮತ್ತು ಟ್ರಸ್ಟ್ ಮಾಡಿಕೊಂಡು ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಮಾತಾಡಿಕೊಂಡು ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ರೋಡ್ ಮಾಡ್ಕೊಂಡ್ಬಂದು ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸೇರಿ ರೋಡ್ ಮಾಡಿಕೊಂಡು ಎಲ್ಲರೂ ಇದು ಮಾಡಿಕೊಂಡು ಅವ್ರ ಸಹಕಾರ ತಗೊಂಡು ರೋಡ್ ಮಾಡ್ಕೊಂಡ್ ಬಂದಿದ್ದಾರೆ. ಇದು ಗೌರ್ಮೆಂಟ್ ಬಂದು ಏನು ಹೆಲ್ಪ್ ಮಾಡ್ತಿಲ್ವಾ? ಸರ್, ಗೌರ್ಮೆಂಟೇ ಆಗಲಿ ಮತ್ತೆ ಏನು ಅವ್ರು ಏನು ಹೆಲ್ಪ್ ಇಲ್ಲ. ಮತ್ತೆ ಇಲ್ಲಿ ಆಂಜನೇಯನ ಹತ್ರ ಅರ್ಕೆಕಾಯಿ ಅಂತ ಕಟ್ಟಿಸ್ತೀವಿ ನೋಡಿ, ಇಲ್ಲಿ ಹಿಂದೆ ಇದೆಯಲ್ಲ ಅರ್ಕೆ ತೆಂಗಿನಕಾಯಿ ಅಂತ ಇದಲ್ವಾ? ಹಾ, ಆ ಥರ ಒಂದು ಅರ್ಕೆಕಾಯಿ ಕಟ್ಟೋ ಅಂತ ಪದ್ಧತಿ ಒಂದಿದೆ ಇಲ್ಲಿ. ಅದು ಕಟ್ಟಕ್ಕೆ ಏನು ಇದು ವಿಶೇಷ ಆಗುತ್ತೆ? ಇದು ಅರ್ಕೆಕಾಯಿ ಅಂತ ಕಟ್ಟಾದ್ಮೇಲೆ ಸುಮಾರು ಜನ ಆ ನೀರಿಂದನೂ ಮತ್ತೆ ಈ ಅರ್ಕೆಕಾಯಿ ಎರಡಿಂದನೂ ಇಷ್ಟೆಲ್ಲ ಡೆವಲಪ್ ಆಗಿರೋದು. ಈ ಕಾಯಿ ಕಟ್ಟಾದ್ಮೇಲೆ 48 ದಿವಸ ಆದ್ಮೇಲೆ ಮತ್ತೆ ಬಂದು ತಗೊಂಡೋಗ್ತಾರೆ ತೆಂಗಿನಕಾಯಿ. ಅದು ತಗೊಂಡೋದ್ಮೇಲೆ ಅವ್ರಿಗೂ ಮಗು ಇಲ್ದವ್ರಿಗೆ, ಮದುವೆ ಇಲ್ದವ್ರಿಗೆ, ಹೆಲ್ತ್ ವೀಕ್ ಇರೋರಿಗೆ ತುಂಬ ಜನ ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಟೆಂಪಲ್ಗೆ ಏನು ಮಾಡಿಸ್ಬೇಕು, ನಿಮ್ಗೇನು ಅವಶ್ಯಕತೆ ಇದೆ ನಾವು ಮಾಡಿಸ್ತೀವಿ ಅಂತ ಬಂದಿರೋ ಅಂಥ ಭಕ್ತರು ತುಂಬ ಜನ ಇದ್ದಾರೆ. ಹಂಗಾಗಿನೇ ಇದೆಲ್ಲ ಸ್ವಲ್ಪ ಡೆವಲಪ್ ಆಗ್ತಾ ಇರೋದು. ನಾವು ಜನಕ್ಕೆ ಹೇಳ್ತೀವಿ. ಮತ್ತು ಇದು ಸರ್ ಅಡುಗೆ ರೂಮ್ ಅಂತ ಹೆಸರಿಟ್ಟಾದ್ಮೇಲೆ ಒಳಗಡೆ ಹುತ್ತ ಬಂದಿದೆ. ಆವಿದೆಯಾ? ಆವಿನ ಪವಾಡ ಇದೆ. ಆವಿನ್ನೂ ಯಾರಿಗೂ ಕಾಣಿಸಿಲ್ಲ, ಆದರೆ ಜನಕ್ಕೆ ಕಾಣಿಸಲ್ಲ. ಆವಿದೆ ಅನ್ನೋ ಒಂದು ಪವಾಡ ನಡೀತಾ ಇದೆ. ಯಾಕಂದರೆ ಅಡುಗೆ ರೂಮ್ ಒಳಗಡೆ ಬಂದಿದೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾವು ಅನ್ನಪೂರ್ಣೇಶ್ವರಿ ಅಂದ್ಕೊಂಡು ಡೈಲಿ ನೈವೇದ್ಯ ಪ್ರಸಾದ ಇಟ್ಟಾದ್ಮೇಲೆ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ. ಇದು ಒಂದು ಸತ್ಯನೇ ಅನ್ಕೋವ ಸರ್. ಇದು ಅಡುಗೆ ರೂಮ್ ಒಳಗಡೆ ಬಂದಿದೆಯಲ್ಲ, ದೇವರಿದ್ದಾನೆ ಅನ್ನೋದಕ್ಕೆ ಇವೆಲ್ಲ ಒಂದು ಸಾಕ್ಷಿಗಳು. ಹಾಗಾಗಿ ಇಲ್ಲಿ ಒಂದು ರಾಜಕೀಯ ವ್ಯಕ್ತಿಗಳೇ ಆಗಲಿ, ಒಂದು ಗಣ್ಯ ವ್ಯಕ್ತಿಗಳಾಗಲಿ ಯಾರೂ ಬರಲಿಲ್ಲ ಈ ಟೆಂಪಲ್ಗೆ. ಬಂದಿರೋಂಥ ಭಕ್ತಾದರೂ ಅವ್ರ ಒಂದು ಹೆಲ್ಪಿಂದ, ಸ್ಪಾನ್ಸರ್ಗಳ ಹೆಲ್ಪಿಂದ ಇದು ಡೆವಲಪ್ ಆಗ್ತಾ ಇದೆ. ಸ್ವಲ್ಪ ಜನಕ್ಕೆ ತಿಳಿಸ್ಕೊಟ್ಟು ಈ ದೇವಸ್ಥಾನನ ಸ್ವಲ್ಪ ಡೆವಲಪ್ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀವಿ.